ಆಕಾಶವಾಣಿ. ಹೆಲ್ತ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಡಿಮೆ ಆಗುತ್ತಿರುವ ಜನನ ಪ್ರಮಾಣ ಈ ಕುರಿತು ಶಿವಮೊಗ್ಗದ ಬಂಜೆತನ ನಿವಾರಣಾ ಹಾಗೂ IVF ತಜ್ಞರಾದ ಡಾಕ್ಟರ್ ಕಾವ್ಯ ಪ್ರದೀಪ್ ಅವರಿಂದ ಮಾಹಿತಿ. ನಮಸ್ಕಾರ, ನಾನು ಡಾಕ್ಟರ್ ಕಾವ್ಯ ಪ್ರದೀಪ್, ಬಂಜೇತನ ನಿವಾರಣೆ ಹಾಗೂ IVF ಸ್ಪೆಷಲಿಸ್ಟ್, ನವಸೃಷ್ಟಿ ಫರ್ಟಿಲಿಟಿ ಹಾಗೂ IVF ಸೆಂಟರ್, ದುರ್ಗಿಗುಡಿ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದ ವಿಷಯ ಕಡಿಮೆಯಾಗುತ್ತಿರುವ ಜನನ ಪ್ರಮಾಣ ಅಂತ, ಅಂದರೆ ಈ ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನೋದು ಕಡಿಮೆ ಆಗ್ತಿರೋದ್ರಲ್ಲೂ, ಹಾಗೂ ಈ ಪರಿಹಾರದಲ್ಲಿ ಫರ್ಟಿಲಿಟಿ ತಜ್ಞರ ಪಾತ್ರ ಏನು ಅಂತ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಸೇರಿದಂತೆ ಜಗತ್ತಿನ ಅನೇಕ ದೇಶಗಳಲ್ಲಿ ಈ ಜನನ ಪ್ರಮಾಣ ಅನ್ನೋದು ನಿಧಾನವಾಗಿ ಇಳಿಕೆಯಾಗುತ್ತಿದೆ. ಇದು ಸಮಾಜದ ರಚನೆ, ಆರ್ಥಿಕ ಅಭಿವೃದ್ಧಿ ಮತ್ತು ಭವಿಷ್ಯದ ಜನಸಂಖ್ಯೆಯ ಮೇಲೆ ಮಹತ್ವದ ಪರಿಣಾಮ ಬೀರುವ ಒಂದು ಗಂಭೀರ ವಿಚಾರವಾಗಿದೆ. ಹಾಗಾದರೆ ಈ ಜನನ ಪ್ರಮಾಣ ಅಂದ್ರೆ ಏನು? ಒಬ್ಬ ಮಹಿಳೆ ತನ್ನ ಜೀವನ ಕಾಲದಲ್ಲಿ ಸರಾಸರಿ ಎಷ್ಟು ಮಕ್ಕಳನ್ನು ಜನ್ಮ ನೀಡುತ್ತಾಳೆ ಎಂಬುದು. ಸಾಮಾನ್ಯವಾಗಿ ಒಂದು ದೇಶದ ಜನಸಂಖ್ಯೆ ಸ್ಥಿರವಾಗಬೇಕು ಅಂದ್ರೆ ಈ ಒಂದು ಸ್ಟೇಬಲ್ ಪಾಪ್ಯುಲೇಷನ್ ಇರಬೇಕು ಅಂತ ಅಂದ್ರೆ ನಮ್ಮ ಈ ಜನನ ಪ್ರಮಾಣ ಸುಮಾರು 2.1 ಇರಬೇಕು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಇದು ಅನೇಕ ದೇಶದಲ್ಲಿ ಅದಕ್ಕಿಂತ ಕಡಿಮೆ ಆಗುತ್ತಿದೆ. ಇದು ಚಿಂತೆ ಪಡುವ ವಿಷಯನ? ಹೌದು. ನಮ್ಮ ಭಾರತ ದೇಶದಲ್ಲಿ ಈ ಜನನ ಪ್ರಮಾಣ ಅನ್ನೋದು 1.9 ಇದೆ. ಅಂದ್ರೆ ಈ ಟೋಟಲ್ ಫರ್ಟಿಲಿಟಿ ನಾರ್ಮಲ್ ಎಷ್ಟಿರಬೇಕು ಅದಕ್ಕಿಂತ ಕಡಿಮೆ ಇದೆ. ಹಾಗೂ ಈ ಚೀನಾ ದೇಶದಲ್ಲಿ ತುಂಬಾ ಕಡಿಮೆ ಅಂತ ಅಂದ್ರೆ ಸೌತ್ ಕೊರಿಯಾ 0.7. ನಮ್ಮ ಭಾರತ ದೇಶದಲ್ಲೂ ಕೂಡ ಇದು ಇಳಿಮುಖ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು? ಒಂದು ಸಣ್ಣ ಕಥೆಯಿಂದ ಶುರು ಮಾಡ್ತೇನೆ. ಒಂದೂರಲ್ಲಿ ಒಂದು ದಂಪತಿ ಇರ್ತಾರೆ. ಅವರ ಕುಟುಂಬದಲ್ಲಿ 4 ಮಕ್ಕಳು. ಮನೆ ಸದಾ ನಗು ಸಡಗರದಿಂದ ತುಂಬಿರ್ತಿತ್ತು. ಆದ್ರೆ ಇಂದಿನ ಕಾಲಕ್ಕೆ ನಾವು ಬಂದ್ರೆ ಅದೇ ಊರಿನಲ್ಲಿ ಇನ್ನೊಂದು ದಂಪತಿ ಇರ್ತಾರೆ. ಅವರು ಉತ್ತಮ ಶಿಕ್ಷಣ ಪಡೆದವರು, ಉತ್ತಮ ಉದ್ಯೋಗದಲ್ಲಿರುವವರು. ಆದರೆ ಅವರ ನಿರ್ಧಾರ ಒಂದು ಮಗು ಸಾಕು ಅಥವಾ ಇನ್ನೂ ಸ್ವಲ್ಪ ತಡವಾಗಿ ಯೋಚಿಸೋಣ ಅಂತ. ಈ ಬದಲಾವಣೆ ಯಾಕೆ? ಇದೇ ನಮ್ಮ ಇಂದಿನ ಈ ಕಾರ್ಯಕ್ರಮದ ವಿಷಯ. ಏನಕ್ಕೆ ಈ ಸಂತಾನ, ಈ ಜನನ ಪ್ರಮಾಣ, ಈ ಟೋಟಲ್ ಫರ್ಟಿಲಿಟಿ ರೇಟ್ ಅನ್ನೋದು ಇಳಿಮುಖ ಆಗ್ತಾ ಇದೆ? ಮೊದಲನೆಯದಾಗಿ ಇಂದಿನ ಯುವಜನರು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಇದರಿಂದ ಮದುವೆ ಹಾಗೂ ಮಕ್ಕಳ ಯೋಜನೆ ತಡವಾಗ್ತಾ ಇದೆ. ವಯಸ್ಸು ಹೆಚ್ಚಾದಂತೆ ಗರ್ಭಧಾರಣೆಯ ಸಾಧ್ಯತೆಯೂ ಕೂಡ ಸಹಜವಾಗಿ ಕಡಿಮೆ ಆಗ್ತಾ ಇರುತ್ತೆ. ಇದನ್ನು ನಾವು ಮರಿಬಾರ್ದು. ಎರಡನೆಯದಾಗಿ ನಗರ ಜೀವನ ಶೈಲಿ ಮತ್ತು ಅದರ ಒತ್ತಡವು ದೊಡ್ಡ ಪಾತ್ರ ವಹಿಸುತ್ತದೆ. ಈ ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಅಂತ ಕರಿತೇವಲ್ಲ, ಜಂಕ್ ಫುಡ್ಸ್ನ ಜಾಸ್ತಿ ಹೋಗೋದು, ನಮ್ಮ ಈ ಆಹಾರ ಪದ್ಧತಿಯಿಂದ, ಈ ವ್ಯಾಯಾಮದ ಕೊರತೆಯಿಂದ ಕೂಡ, ಹಾಗೂ ಈ ಸ್ಟ್ರೆಸ್, ನಿದ್ರೆ ಸಮಸ್ಯೆಗಳು ಮತ್ತು ನಮ್ಮ ಸುತ್ತಮುತ್ತ ಇರುವಂತಹ ಮಾಲಿನ್ಯ, ಇವೆಲ್ಲವೂ ಫ್ಯಾಕ್ಟರ್ಸ್ ಕೂಡ ಈ ಫರ್ಟಿಲಿಟಿ ಅನ್ನೋದ್ರ ಮೇಲೆ ಪರಿಣಾಮ ಬೀಳುತ್ತೆ. ಜೊತೆಗೆ ಗರ್ಭ ನಿರೋಧಕ ವಿಧಾನಗಳ ಬಳಕೆ ಹೆಚ್ಚಾಗ್ತಾ ಇದೆ. ಇಂದಿನ ಕಾಲದಲ್ಲಿ ತಗೊಳ್ಳೋದಾದ್ರೆ ಒಂದು ಮನೆಯಲ್ಲಿ ಸುಮಾರು ಅಂತ ಅಂದ್ರೆ 10-15 ಮಕ್ಳು ಇರ್ತಾ ಇದ್ರು. ನಂತರ ಹಾಗೆ ಬರ್ತಾ ಬರ್ತಾ ನಾವಿಬ್ಬರು ನಮಗಿಬ್ಬರು ಅಂತ ಆಯ್ತು. ಅದಾದ್ಮೇಲೆ ಈಗ ನಮ್ಗೆ ಒಂದೇ ಮಗು ಸಾಕು. ನೆಕ್ಸ್ಟ್ ಮತ್ತೆ ನಮ್ ಕ್ಯಾರಿಯರ್ ಮೇಲೆ ಗಮನ ಕೊಡ್ಬೇಕಾಗತ್ತೆ, ಎಜುಕೇಶನ್ ಮೇಲೆ ಗಮನ ಕೊಡ್ಬೇಕಾಗತ್ತೆ. ಮತ್ತೆ ನಾವು ಜಾಸ್ತಿ ಮಕ್ಕಳನ್ನ ಮಾಡ್ಕೊಂಡ್ರೆ ಅವನ್ನ ನಾವು ನೋಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅನ್ನೋದು. ನಾವು ಇನ್ನಿತರೆ ಕಾರಣಗಳನ್ನ ಹುಡ್ಕೋದಾದ್ರೆ ಮಹಿಳೆಯರ ಶಿಕ್ಷಣ ಮತ್ತು ಉದ್ಯೋಗ ಹೆಚ್ಚಳ. ಮಹಿಳೆಯರು ಹೆಚ್ಚು ಶಿಕ್ಷಣ ಪಡೆಯುವುದು ಮತ್ತು ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವುದು, ಮದುವೆ ಹಾಗೂ ಗರ್ಭಧಾರಣೆಯನ್ನು ತಡ ಮಾಡುತ್ತಿರುವುದು, ವಿವಾಹದ ವಯಸ್ಸಿನ ಹೆಚ್ಚಳ. ಇಂದಿನ ಯುವಜನತೆ ತಡವಾಗಿ ಮದುವೆಯಾಗುತ್ತಿರುವುದರಿಂದ ಸಂತಾನೋತ್ಪತ್ತಿಗೆ ಇರುವ ಅವಧಿ ಕಡಿಮೆ ಆಗ್ತಾ ಇದೆ. ಮತ್ತು ಇನ್ನೊಂದು ನಾವು ಹೇಳ್ತೀವಿ, ಈ ನಗರೀಕರಣ ಅಂದ್ರೆ ಈ ಅರ್ಬನೈಸೇಷನ್. ನಗರ ಜೀವನದಲ್ಲಿ ಜೀವನ ವೆಚ್ಚ ಹೆಚ್ಚುತ್ತಿರುವುದರಿಂದ ದಂಪತಿಗಳು ಕಡಿಮೆ ಮಕ್ಕಳನ್ನು ಇಷ್ಟಪಡುತ್ತಿದ್ದಾರೆ. ಆರ್ಥಿಕ ಒತ್ತಡ ಮತ್ತು ಜೀವನದ ವೆಚ್ಚ. ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಜೀವನ ಮಟ್ಟವನ್ನು ಕಾಪಾಡಲು ಹೆಚ್ಚಿನ ವೆಚ್ಚ ಬೇಕಾಗುತ್ತದೆ. ಇದರಿಂದ ಕುಟುಂಬಗಳು ಸಣ್ಣಗೊಳ್ಳುತ್ತಿವೆ ಮತ್ತು ಈ ಕುಟುಂಬ ನಿಯೋಜನೆ ವಿಧಾನಗಳ ಬಳಕೆ ಹೆಚ್ಚಾಗ್ತಾ ಇದೆ. ಗರ್ಭ ನಿರೋಧಕ ವಿಧಾನಗಳ ಅರಿವು ಮತ್ತು ಬಳಕೆ ಹೆಚ್ಚಿನ ಪರಿಣಾಮ ಜನನ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದೆ. ಹಾಗೂ ಮಹಿಳೆಯರ ಆರೋಗ್ಯ ಜಾಗೃತಿ. ತಮ್ಮ ಆರೋಗ್ಯದ ಬಗ್ಗೆ ಮಹಿಳೆಯರು ಹೆಚ್ಚು ಜಾಗೃತರಾಗುತ್ತಿರುತ್ತಾರೆ. ವಿಳಂಬಿತ ಗರ್ಭಧಾರಣೆ ಅಂತ ಅಂದ್ರೆ ಈ ಡಿಲೇಡ್ ಚೈಲ್ಡ್ ಬೇರಿಂಗ್ ಅಂತ ಹೇಳ್ತೇವೆ. ಈ ಉದ್ಯೋಗ, ಜೀವನ ಶೈಲಿ ಮತ್ತು ವೈಯಕ್ತಿಕ ಆಯ್ಕೆಗಳಿಂದ ಗರ್ಭಧಾರಣೆಯನ್ನು ತಡ ಮಾಡುತ್ತಿದ್ದಾರೆ.
PCOS, ಜೀವನ ಶೈಲಿಯಲ್ಲಿ ಸಮಸ್ಯೆಗಳು, ಒತ್ತಡ ಇತ್ಯಾದಿಗಳಿಂದ ಕೂಡ ಬಂಜೆತನ ಪ್ರಮಾಣ ಹೆಚ್ಚುತ್ತಾ ಇದೆ. 1 ಅಥವಾ 2 ಮಕ್ಕಳು ಸಾಕು ಎಂಬ ಮನೋಭಾವ ಸಮಾಜವನ್ನು ಬದಲಾಯಿಸುತ್ತಾ ಇದೆ. ಈ ಜಂಕ್ ಫುಡ್ಸ್, ವ್ಯಾಯಾಮ ಕೊರತೆ, ಒತ್ತಡ, ಜೀವನ ಶೈಲಿಯಲ್ಲಿ ಬದಲಾವಣೆ ಇತ್ಯಾದಿಗಳು ಸಂತಾನೋತ್ಪತ್ತಿಗೆ ಪರಿಣಾಮ ಬೀರುತ್ತಿದೆ. ಇದೆಲ್ಲವೂ ಕೂಡ ಈ ಟೋಟಲ್ ಫರ್ಟಿಲಿಟಿ ರೇಟ್ ಅಥವಾ ಈ ಜನನ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದೆ. ಇದು ಒಳ್ಳೆಯದ ಅಥವಾ ಕೆಟ್ಟದ? ಜನನ ಪ್ರಮಾಣ ಕಡಿಮೆ ಆಗುತ್ತಿರುವುದು ತಕ್ಷಣದ ಸಮಸ್ಯೆಯಂತೆ ಕಾಣದಿದ್ರು ನಮಗೆ ದೀರ್ಘಕಾಲದಲ್ಲಿ ಇದು ಗಂಭೀರ ಪರಿಣಾಮಗಳನ್ನು ಉಂಟು ಮಾಡಬಹುದು. ಏನು ಅಂತ ಅಂದರೆ ಏಜಿಂಗ್ ಪಾಪ್ಯುಲೇಷನ್ ಅಂತ ಏನು ಹೇಳ್ತೀವಿ, ವೃದ್ಧ ಜನಸಂಖ್ಯೆ ಹೆಚ್ಚಾಗುತ್ತೆ. ಕೆಲಸ ಮಾಡುವ ವಯಸ್ಸಿನಲ್ಲಿ ಜನರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಆರ್ಥಿಕ ಬೆಳವಣಿಗೆಯ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಇದು ದೇಶದ ಅಭಿವೃದ್ಧಿಗೆ ಸವಾಲುಗಳನ್ನು ಉಂಟು ಮಾಡಬಹುದು. ಇದರಲ್ಲಿ ಈ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಪಾತ್ರ ಏನಿದೆ ಅಂತ ಅಂದರೆ, ಈ ಸವಾಲಿನ ಮಧ್ಯ ಫರ್ಟಿಲಿಟಿ ತಜ್ಞರು ಪ್ರಮುಖ ಪಾತ್ರ ವಹಿಸ್ತಾರೆ. ಮೊದಲನೇದಾಗಿ ಅವರು ಈ ಬಂಜೆತನ ಸಮಸ್ಯೆಯನ್ನು ಬೇಗ ಗುರುತಿಸಿ ಸಹಾಯ ಮಾಡುತ್ತಾರೆ. ಸರಿಯಾದ ಪರೀಕ್ಷೆಗಳು ಮತ್ತು ವೈದ್ಯಕೀಯ ಮಾರ್ಗದರ್ಶನದ ಮೂಲಕ ಸಮಸ್ಯೆಯ ಮೂಲವನ್ನು ಪತ್ತೆ ಹಚ್ಚುತ್ತಾರೆ. ಎರಡನೆಯದಾಗಿ ಅವರು ವಿವಿಧ ಚಿಕಿತ್ಸೆ ವಿಧಾನಗಳನ್ನು ಒದಗಿಸುತ್ತಾ, ಅಂದರೆ ನಾವು ನ್ಯಾಚುರಲ್ ಸೈಕಲ್, IUI ಸೈಕಲ್ ಅಥವಾ IVF ಮುಂತಾದ ಆಧುನಿಕ ತಂತ್ರಜ್ಞಾನಗಳು ಇವು ಮಕ್ಕಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಮೂರನೆಯದಾಗಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಸರಿಯಾದ ವಯಸ್ಸಿನಲ್ಲಿ ಗರ್ಭಧಾರಣೆ, ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಯಕ್ಕೆ ವೈದ್ಯರನ್ನು ಸಂಪರ್ಕಿಸುವ ಮಹತ್ವವನ್ನು ಕೂಡ ವಿವರಿಸ್ತೇವೆ. ಇದಲ್ಲದೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಈ ಎಗ್ ಫ್ರೀಸಿಂಗ್ ಕೂಡ ಉಂಟು, ಹಾಗೂ ಈ ವೀರ್ಯಾಣು ಫ್ರೀಸಿಂಗ್ ಮತ್ತು ಭ್ರೂಣಗಳ ಫ್ರೀಸಿಂಗ್ ಮುಂತಾದ ತಂತ್ರಜ್ಞಾನಗಳು ಭವಿಷ್ಯದ ಕುಟುಂಬ ಯೋಜನೆಗೆ ಕೂಡ ಸಹಾಯಕವಾಗುತ್ತದೆ. ಸೊ ಹೀಗಾಗಿ ತಡೆ ಮಾಡದೆ ಗರ್ಭಧಾರಣೆ, ಆರೋಗ್ಯ ಸಮಸ್ಯೆಗಳ, ಬಂಜೆತನ ಇವುಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಸರಿಯಾದ ಸಮಯದಲ್ಲಿ ಕುಟುಂಬ ಯೋಜನೆ ಮಾಡುವುದು ಅತ್ಯಂತ ಮುಖ್ಯ. ಹಳೆಯ ಕಾಲದ ದೊಡ್ಡ ಕುಟುಂಬಗಳ ಸಂತೋಷಕ್ಕೂ ಇಂದಿನ ಈ ಸಣ್ಣ ಕುಟುಂಬಗಳ ಸಮತೋಲನಕ್ಕೂ ಮಧ್ಯೆ ನಾವು ನಿಂತಿದ್ದೇವೆ. ಈ ಬದಲಾವಣೆ ಅನ್ನೋದು ಅನಿವಾರ್ಯ, ಆದರೆ ಜಾಗೃತಿಯೊಂದಿಗೆ ತೆಗೆದುಕೊಳ್ಳುವ ನಿರ್ಧಾರವೇ ಉತ್ತಮ ಭವಿಷ್ಯಕ್ಕೆ ದಾರಿ ನೀಡುತ್ತೆ. ಜನನ ಪ್ರಮಾಣ ಇಳಿಕೆಯನ್ನು ನಿಯಂತ್ರಿಸಲು ವ್ಯಕ್ತಿಗತ ಹಾಗೂ ಸಾಮಾಜಿಕ ಮಟ್ಟದಲ್ಲಿ ಕ್ರಮ ಅಗತ್ಯ. ಆರೋಗ್ಯಕರ ಜೀವನ ಶೈಲಿ ಅನುಸರಿಸುವುದು, ಅನಗತ್ಯವಾಗಿ ಪ್ರೆಗ್ನೆನ್ಸಿನ ತಡ ಮಾಡದಿರುವುದು, ಬಂಜೆತನ ಸಮಸ್ಯೆ ಕಂಡು ಬಂದರೆ ಬೇಗ ವೈದ್ಯರನ್ನು ಸಂಪರ್ಕಿಸುವುದು ಅಗತ್ಯ. ಇದರಲ್ಲಿ ಸರ್ಕಾರ ಮತ್ತು ಆರೋಗ್ಯ ಸಂಸ್ಥೆಗಳು ಸಹ ಜಾಗೃತಿ ಕಾರ್ಯಕ್ರಮಗಳನ್ನು ಬಲಪಡಿಸಬೇಕು. ಜನನ ಪ್ರಮಾಣ ಇಳಿಕೆ ಆಗಲಿಕ್ಕೆ ನಾನೀಗಾಗಲೇ ಸಾಕಷ್ಟು ಕಾರಣಗಳನ್ನ ತಿಳಿಸಿದೆ. ಎಜುಕೇಶನ್ ಇರ್ಬೋದು, ಉದ್ಯೋಗ ಇರ್ಬೋದು. ಇದ್ರ ಜೊತೆಗೆ ಇದಲ್ಲದೆ ಈ ಹಾರ್ಮೋನ್ ಕೊರತೆ ಕೂಡ, ಈ PCOS ಇಂದ ಥೈರಾಯ್ಡ್ ಸಮಸ್ಯೆಗಳು ಹಾಗೂ ಈ ಪುರುಷರಲ್ಲಿ ಸ್ಪರ್ಮ್ ಕ್ವಾಲಿಟಿ ಕುಸಿತ ಆಗ್ತಾ ಇರೋದು ಕಾರಣ ಅಂತ ಅಂದ್ರೆ ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್, ಈ ಜಂಕ್ ಫುಡ್ಸ್ ಮತ್ತೆ ಸ್ಥೂಲಕಾಯದಿಂದ, ಮತ್ತೆ ಒತ್ತಡದ ಜೀವನ, ಈ ಲ್ಯಾಪ್ಟಾಪ್ಗಳನ್ನ ಯೂಸ್ ಮಾಡೋದ್ರಿಂದ, ಹಾರ್ಟ್ ಬಾತ್ ತಗೊಳ್ಳೋದ್ರಿಂದ, ಜಿಮ್ ಅಲ್ಲಿ ಪ್ರೋಟೀನ್ ಡಯಟ್ ತಗೊಳ್ಳೋದ್ರಿಂದ ಇದೆಲ್ಲವೂ ಕೂಡ ಈ ಬಂಜೆತನ ಹೆಚ್ಚುವಿಕೆಗೆ ಕಾರಣವಾಗುತ್ತೆ. ಸೊ ಈಗ ಇದಕ್ಕೆ ಸೊಲ್ಯೂಷನ್ ಅಂತ ಅಂದ್ರೆ, ಒಂದು ಸರಿಯಾದ ವಯಸ್ಸಿನಲ್ಲಿ ಕುಟುಂಬನ ಯೋಜನೆ ಮಾಡೋದು. ತಡ ಮಾಡುವುದು ಒಂದು ಪ್ರಮುಖ ಕಾರಣ. 25ರಿಂದ 30 ವರ್ಷದೊಳಗೆ ಗರ್ಭಧಾರಣೆ ಯೋಚಿಸುವುದು ಆರೋಗ್ಯಕರ. ಮತ್ತು ಇನ್ನೊಂದು ಅಂದರೆ ಈ ಫರ್ಟಿಲಿಟಿ ಅವೇರ್ನೆಸ್, ಫರ್ಟಿಲಿಟಿ ಜಾಗೃತಿಯನ್ನು ಮೂಡಿಸುವುದು. ಶಾಲಾ ಕಾಲೇಜು ಮಟ್ಟದಲ್ಲೇ ಫರ್ಟಿಲಿಟಿ ಕೂಡ ಸಮಯಕ್ಕೆ ಸೀಮಿತ ಎಂದು ಅರಿವು ಮೂಡಿಸಬೇಕು. ಮಹಿಳೆಯರ ಕೆಲಸ ಕುಟುಂಬ ಸಮತೋಲನಕ್ಕೆ ನಾವು ಬೆಂಬಲ ನೀಡಬೇಕು. ಈ ಮಾತೃತ್ವ ರಜೆ, ಮೆಟರ್ನಿಟಿ ಲೀವ್, ಫ್ಲೆಕ್ಸಿಬಲ್ ಕೆಲಸ ಸಮಯ ಇವು ಸರ್ಕಾರ ಮತ್ತು ಸಂಸ್ಥೆಗಳು ನೀಡಬೇಕಾಗುತ್ತೆ. ಮತ್ತು ಆರೋಗ್ಯಕರ ಜೀವನ ಶೈಲಿ, ನಿಯಮಿತ ವ್ಯಾಯಾಮ, ಪೌಷ್ಟಿಕವಾದ ಆಹಾರ, ಈ ಒತ್ತಡನ, ಸ್ಟ್ರೆಸ್ ಅನ್ನೋದನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇವು ಸಹಜವಾಗಿ ಕನ್ಸೆಪ್ಷನ್ ಅಂದರೆ ಪ್ರೆಗ್ನೆನ್ಸಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಬಂಜೆತನದ ತಕ್ಷಣದ ನಿರ್ವಹಣೆ ಅಂತ ಅಂದರೆ, ಈ ಬಂಜೆತನ ಇದೆ ನಮಗೆ ಅಂತ ಗೊತ್ತಾದ ಮೇಲೆ ಅದರದ್ದು ಅರ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು. ಅಂದರೆ ಮದುವೆಯಾಗಿ 1 ವರ್ಷ ಆಗಿದೆ, ಯಾವುದೇ ರೀತಿ ಈಗ ಗರ್ಭ ನಿರೋಧಕ ಉಪಯೋಗಿಸಿಲ್ಲ, 1 ವರ್ಷ ಆಯಿತು, ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಅಂದರೆ, ಹಾಗೂ 35 ವರ್ಷ ವಯಸ್ಸು ದಾಟಿದೆ ಮಹಿಳೆಯದು, 6 ತಿಂಗಳಾಗಿದೆ, ಗರ್ಭಧಾರಣೆ ಆಗಲಿಲ್ಲ ಅಂತ ಅಂದರೆ ಬಂಜೆತನ ತಜ್ಞರನ್ನ ಭೇಟಿ ಮಾಡಬೇಕಾಗುತ್ತೆ. ಮತ್ತೆ ಪುರುಷರ ಆರೋಗ್ಯದ ಮೇಲೂ ಕೂಡ ಗಮನ ಕೊಡಬೇಕಾಗುತ್ತೆ. ಸಂತಾನೋತ್ಪತ್ತಿ ಅನ್ನೋದು ಕೇವಲ ಮಹಿಳೆಯರ ಜವಾಬ್ದಾರಿ ಅಲ್ಲ, ಪುರುಷರ ಸ್ಪರ್ಮ್ ಹೆಲ್ತಲ್ಲೂ ಕೂಡ, ಈ ವೀರ್ಯಾಣು ಹೆಲ್ತಲ್ಲೂ ಕೂಡ ಸಮಾನವಾಗಿ ಮುಖ್ಯ ಕಾರಣ ಆಗುತ್ತೆ. ಇಂದಿನ ಕಾಲದಲ್ಲಿ ನಾನು ಹೇಳ್ದಾಗೆ ಸಾಮಾನ್ಯವಾಗಿ ಮಹಿಳೆಯರನ್ನೇ ದೂಷಿಸ್ತಾ ಇದ್ರು, ಆದರೆ ಈಗಿನ ಕಾಲದಲ್ಲಿ ಪುರುಷ ಬಂಜೆತನ ಅನ್ನೋದು ಜಾಸ್ತಿ ಆಗಿದೆ. ಅದನ್ನು ನಾವು 50ರಿಂದ 60%ಗಿಂತನೂ ಜಾಸ್ತಿ ಅಂತ ಹೇಳ್ಬೋದು. ಹಾಗಾಗಿ ಅವರ ಆರೋಗ್ಯದ ಮೇಲೂ ಕೂಡ ಗಮನ ಕೊಡಬೇಕಾಗತ್ತೆ.
ಮತ್ತು ನಮಗೆ ಈ ಫರ್ಟಿಲಿಟಿಯಲ್ಲಿ ಸುಮಾರು ಸಂಪತ್ತಿ ವಿಧಾನಗಳಿದೆ. IUI, IVF ಮುಂತಾದ ಚಿಕಿತ್ಸೆಗಳು ಹಲವಾರು ದಂಪತಿಗಳಿಗೆ ಜೀವನದಲ್ಲಿ ಆಶಾಕಿರಣವಾಗಿದೆ. ಸಮಯಕ್ಕೆ ಬಳಸಿದರೆ ನಮಗೆ ಡೆಫಿನೆಟ್ ಆಗಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ಮತ್ತು ಸರ್ಕಾರದ ನೀತಿಗಳು ಮತ್ತು ಪ್ರೋತ್ಸಾಹಗಳು, ಮಕ್ಕಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಸಹಾಯ, ಕುಟುಂಬಗಳಿಗೆ ಆರ್ಥಿಕ ಪ್ರೋತ್ಸಾಹ, ಇವು ಜನರನ್ನು ಮಕ್ಕಳ ಬಗ್ಗೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ. ಈಗ ಪುರುಷ ಬಂಜೆತನದಲ್ಲಿ ಕೆಲವೊಂದು ಆಕ್ಯುಪೇಷನಲ್ ಹಜಾರ್ಡ್ಸ್ ಕೂಡ ಇರುತ್ತೆ. ಅಂದರೆ ಕೆಲವೊಂದು ಫ್ಯಾಕ್ಟ್ರಿಲಿ ವರ್ಕ್ ಮಾಡೋದಾಗ್ಲಿ ಮತ್ತೆ ಲಾಂಗ್ ಡ್ರೈವಿಂಗ್ ಮಾಡೋದಾಗ್ಲಿ, ಇದರಿಂದನೂ ಕೂಡ ವೀರ್ಯಾಣುಗಳ ಸಂಖ್ಯೆಯಲ್ಲಿ ಮತ್ತು ಚಲನಶಕ್ತಿಯಲ್ಲಿ ಕಡಿಮೆ ಆಗ್ಬೋದು. ಹಾಗೂ ಈ ಕ್ರಿಮಿನಾಶಕ, ಕೀಟನಾಶಕಗಳಿಂದನೂ ಕೂಡ ಈ ವೀರ್ಯಾಣುಗಳ ಮೇಲೆ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸಮಸ್ಯೆ ದೊಡ್ಡದಾಗಿರ್ಬೋದು, ಆದರೆ ಪರಿಣಾಮಗಳು ನಮ್ಮ ಕೈಯಲ್ಲೇ ಇದೆ. ಜಾಗೃತಿ, ಸಮಯೋಚಿತ ನಿರ್ಧಾರ ಮತ್ತು ಸರಿಯಾದ ವೈದ್ಯಕೀಯ ಸಹಾಯ. ಸಂತಾನೋತ್ಪತ್ತಿ ಪ್ರಮಾಣವನ್ನು, ಈ ಜನನ ಪ್ರಮಾಣವನ್ನು ಹೆಚ್ಚಿಸುವುದು ಕೇವಲ ವೈಯಕ್ತಿಕ ವಿಷಯವಲ್ಲ, ಅದು ಸಮಾಜದ ಮತ್ತು ದೇಶದ ಭವಿಷ್ಯಕ್ಕೂ ಸಂಬಂಧಿಸುತ್ತದೆ. ಧನ್ಯವಾದಗಳು. ಕಡಿಮೆ ಆಗುತ್ತಿರುವ ಜನನ ಪ್ರಮಾಣ ಈ ಕುರಿತು ಶಿವಮೊಗ್ಗದ ಬಂಜೆತನ ನಿವಾರಣಾ ಹಾಗೂ IVF ತಜ್ಞರಾದ ಡಾಕ್ಟರ್ ಕಾವ್ಯ ಪ್ರದೀಪ್ ಅವರಿಂದ ಮಾಹಿತಿಯನ್ನು ಆಲಿಸಿದಿರಿ. IMA ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ನಂಗೂ ಗೊತ್ತಿಲ್ಲ ಹೋಗಮ್ಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಸವಿತಾ S. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.